ಆಕ್ಚುಲಿ ಈ ಕಸ್ಟಮರು ಇನ್ವೆಸ್ಟ್ಮೆಂಟಿಗೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇವಾಗ ಏನು ಪ್ರಾಜೆಕ್ಟಿಗೆ ಬಂದಿದಾರಲ್ಲ, ಸೊ ಇದು ಈ ಎಂಬಸಿ ಅಂತ ಏರ್ಪೋರ್ಟ್ ಹತ್ರ ಇರೋಂಥ ಪ್ರಾಜೆಕ್ಟು. ಸೊ ಇದು ಅಪಾರ್ಟ್ಮೆಂಟ್ ಪ್ರಾಜೆಕ್ಟು. ಸೊ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಇದು ಪ್ಲಾಟ್ ಪ್ರಾಜೆಕ್ಟ್ ಅಂತ ಅನ್ಕೊಂಡಿದ್ರು. ಸೊ ಬಂದ ಮೇಲೆ ಗೊತ್ತಾಯ್ತು ಇದು ಅಪಾರ್ಟ್ಮೆಂಟ್ ಅಂತ. ಸೊ ನಾನು ಹೇಳ್ದೆ ಈ ಥರ ಇನ್ವೆಸ್ಟ್ಮೆಂಟ್ಗೂ ನೀವು ಕನ್ಸಿಡರ್ ಮಾಡ್ಬೋದು, ಜಸ್ಟ್ ಒಂದು 25 to 30 lakh ಮಾತ್ರ ಸ್ಪೆಂಡ್ ಮಾಡೋದಿರುತ್ತೆ ಅಂತ ಅಂದಿದ್ದಕ್ಕೆ ಇಂಟ್ರೆಸ್ಟ್ ತೋರಿಸಿದ್ರು. ಓಕೆ, ಮಾಡಲ್ ಹೌಸ್ ನೋಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮಾಡಲ್ ಹೌಸ್ನ ತೋರಿಸೋದಕ್ಕೆ ಕರ್ಕೊಂಡು ಹೋದರೆ, ಲೈಕ್ 2 BHK ಹೇಳ್ದೆ. ಅವರು ಇಲ್ಲ 2 BHK ಏನು ಬೇಡ, ಲೈಕ್ 3 BHK ನೋಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ 3 BHK ತೋರಿಸ್ಕೊಂಡು ದೆನ್ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ ಅವ್ರಿಗೆ, ಯಾಕಂದ್ರೆ ಅವರ ಫಸ್ಟ್ ಪ್ರಿಫರೆನ್ಸ್ ಇರೋದೇನೆ ಪ್ಲಾಟ್ ಆಗಿರೋದ್ರಿಂದ ಜಸ್ಟ್ ಮಾಡಲ್ ಹೌಸ್ನ ತೋರಿಸ್ಕೊಂಡು ಆ್ಯಂಡ್ ಒಂದು ಟೆಂಟೇಟಿವ್ ಪ್ರೈಸಿಂಗ್ ಹೇಳಿದ್ದೀನಿ. ಆ್ಯಂಡ್ ಪೇಮೆಂಟ್ ಪ್ಲಾನ್ 20% ಇವಾಗ ನೀವು ಪೇಮೆಂಟ್ ಮಾಡಬೇಕು ಆ್ಯಂಡ್ 80% ನೀವು ಪೊಸೆಷನ್ ಟೈಮಲ್ಲಿ ನೀವು ಮಾಡಬೇಕು ಅಂತ ಹೇಳಿದ್ರಿಂದ ಸೊ 3 BHK ಅವ್ರು ಕನ್ಸಿಡರ್ ನಾವು ಮಾಡ್ಬೋದು, ಯಾಕಂದರೆ ಡೈಮೆನ್ಷನ್ ಸ್ಪೇಷಿಯಸ್ ಆಗಿದೆ ಅಂತ ಹೇಳಿದ್ರು. ಅದಾದಮೇಲೆ ಡೈರೆಕ್ಟ್ಲಿ ನಾನು ಅವರೊಂದು ರಿಕ್ವೈರ್ಮೆಂಟ್ನ ಅರ್ಥ ಮಾಡಿಕೊಂಡು ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇತ್ತು, ಪ್ಲಾಟೆಡ್ ಡೆವಲಪ್ಮೆಂಟ್. ಸೊ ಇಲ್ಲಿಗೆ ಕರ್ಕೊಂಡ್ಬಂದೆ. ಸೊ ಈ ಪ್ರಾಜೆಕ್ಟ್ ಡೀಟೇಲ್ಸ್ ಏನಿದೆ ಅದೆಲ್ಲದನ್ನು ನಾನು ಅವರಿಗೆ ತೋರಿಸ್ತೀನಿ. ಇದಾದ್ಮೇಲೆ ಹೇಳಿದ್ರು, ಇಲ್ಲ ಸಚಿನ್ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು, ಯಾವ್ದಾದ್ರು C ಕ್ಯಾಟಗರಿ D ಕ್ಯಾಟಗರಿ ಈ ತರ ಆದ್ರೂ ಪರವಾಗಿಲ್ಲ, ಆ ತರ ಯಾವ್ದಾದ್ರು ಇದ್ರೆ ಅಂತ ಹೇಳಿದ್ರು. ಬಟ್ ನಾನು ಆನ್ ಸ್ಪಾಟ್ ಅಲ್ಲಿ ಹೇಳಿದೀನಿ, ನಾವು ಆ ತರ ಬಿಲ್ಡರ್ಸ್ ಎಲ್ಲ ವರ್ಕ್ ಮಾಡಲ್ಲ, ಓನ್ಲಿ ರೆಪ್ಯೂಟೆಡ್ ಬಿಲ್ಡರ್ಸ್ ಎಲ್ಲ ರೇರ್ ಅಪ್ರೂವ್ಡ್ ಪ್ರಾಜೆಕ್ಟ್ಸಿಗೆ ಮಾತ್ರ ನಾವು ವರ್ಕ್ ಮಾಡೋದು ಅಂತ ಹೇಳಿದೀನಿ. ಸೊ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಈ ಕ್ಲೈಂಟ್ ಪ್ರೀವಿಯಸ್ಲಿ ಏನು ಅಪಾರ್ಟ್ಮೆಂಟ್ ತೋರಿಸಿದೆ ಇದನ್ನೇನು ಕನ್ಸಿಡರ್ ಮಾಡಲ್ಲ. ಸೊ ನಾನು ಹೇಳಕ್ ಬರ್ತಾ ಇರೋದು ಇಷ್ಟೇನೆ. ಸೊ ನಾವು ಈ ತರನೇ ವರ್ಕ್ ಮಾಡೋದು. ಸೊ ನಾವು ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ನಮಗೆ ಒಂದೇ ಒಂದು ಪ್ರಾಜೆಕ್ಟ್ ಬ್ಯಾರಿಕೇಡ್ ಇರಲ್ಲ. ಓಕೆ, ನಾವು ಅಲ್ಲೇನೆ ಸೇಲ್ ಮಾಡಬೇಕು ಅಥವಾ ಅಲ್ಲೇನೆ ಕಸ್ಟಮರಿಗೆ ಕೊಡಬೇಕು ಅಂತ. ಸೊ ನಾವು ಆಸ್ ಪರ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ವರ್ಕ್ ಮಾಡ್ತೀವಿ. ಸೊ ನೀವೇನಾದ್ರೂ ನಾರ್ತ್ ಬ್ಯಾಂಗ್ಳೂರಲ್ಲಿ ನೋಡ್ತಿದ್ದೀರಾ ಅಪಾರ್ಟ್ಮೆಂಟ್ ಅಥವಾ ಪ್ಲಾಟ್ ನೋಡ್ತಿದ್ದೀರಾ ಅಂದ್ರೆ, ಸೊ ನಮ್ಮ ಹತ್ರ ಮೇಜರ್ಲಿ ಎಲ್ಲ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಏನೇ, ಲೈಕ್ ಇಂಡಿವಿಜುವಲ್ ಹೌಸಸ್ ಆಗಿರ್ಬೋದು, ಇಂಡಿವಿಜುವಲ್ ಸೈಟ್ಸ್ ಆ ಥರ ನಾವು ವರ್ಕ್ ಮಾಡಲ್ಲ. ಓನ್ಲಿ ರೇರ್ ಅಪ್ರೂವ್ಡ್ ಗೇಟೆಡ್ ಕಮ್ಯುನಿಟಿ ಪ್ರಾಜೆಕ್ಟ್ಸ್ ಮಾತ್ರ ನಾವು ವರ್ಕ್ ಮಾಡೋದು. ಸೊ ಈ ತರ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಿ ಹ್ಯಾವ್ ಸಮ್ ಫ್ಲೆಕ್ಸಿಬಲ್ ಪೇಮೆಂಟ್ ಪ್ಲಾನ್. ಸೊ ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಿದ್ರೆ ನೀವೊಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 2 years ಅಷ್ಟೊತ್ತಿಗೆ ಒಂದು 25 to 30 lakh ಮಾತ್ರ ಸ್ಪೆಂಡ್ ಮಾಡ್ಬೋದು, ಈವನ್ 1 CR ಪ್ರಾಪರ್ಟಿ ಕಾಸ್ಟ್ ಆದ್ರೂ ಕೂಡ. ಬಟ್ ಒಂದು 2 years ಆದ್ಮೇಲೆ ನೀವು ರೀಸೇಲ್ ಮಾಡ್ತೀರಾ, ಯು ವಿಲ್ ಗೆಟ್ ಅ ಡೀಸೆಂಟ್ ಪ್ರಾಫಿಟ್ ಆಲ್ಸೋ. ಈ ತರ ಡೆಫಿನೆಟ್ಲಿ ನಮ್ಮ ಹತ್ರ ಪ್ಲಾನ್ಸ್ಗಳಿದಾವೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ ನಾರ್ತ್ ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲಿ ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು 25 to 30 lakh ರೆಡಿ ಕ್ಯಾಶ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವೀಕ್ ಯಾವ ತರ ಒಬ್ರು ಕ್ಲೈಂಟ್ ಸಿಗ್ತಾರೆ. ಇದೇ ತರ ರಿಯಲ್ ಎಸ್ಟೇಟ್ ಕಂಟೆಂಟ್ ಅಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ ನ ಅಪ್ಡೇಟ್ಗೋಸ್ಕರ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಬಹುದು. ಥ್ಯಾಂಕ್ ಯು, ಮತ್ತೆ ಸಿಗೋಣ.